ಪ್ರಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಇವತ್ತಿನ ದಿವಸ ಕರ್ತನ ವಾಕ್ಯ ಲೋಕ 17 11ರಿಂದ 19 ವಚನಗಳಲ್ಲಿ. ಅಲ್ಲಿ ದೇವರ ವಾಕ್ಯ ಏನು ಹೇಳ್ತದಂದರೆ, 10 ಜನ ಕುಷ್ಠರೋಗಿಗಳನ್ನು ಸ್ವಸ್ಥಪಡಿಸಿದ್ದು. ಹೇಗೆ ಸ್ವಸ್ಥಪಡಿಸಿದರು, ಹೇಗೆ ಅವರನ್ನು ಉಪಕಾರ ಸ್ತುತಿ ಮಾಡಿದರು ಅದನ್ನು ಕುರಿತು. ಹೀಗೆ ಒಂದಾನೊಂದು ಸಲ ಕರ್ತನಾದ ಯೇಸು ಕ್ರಿಸ್ತನು ಭೂಲೋಕದಲ್ಲಿರುವಾಗ ಯೆರೂಸಲೇಮಿನಿಂದ ಬರ್ತಾಯಿದ್ರು. ಅಲ್ಲಿ ಮಧ್ಯದಲ್ಲಿ ಒಂದು ಕಡೆ ಗಲಿಲಾಯ, ಒಂದು ಕಡೆ ಸಮಾರ್ಯ, ಅದರ ಮಧ್ಯದ ದಾರಿ ಹೋಗ್ತಿರುವಾಗ ಅಲ್ಲಿ 10 ಜನ ಕುಷ್ಠರೋಗಿಗಳು ಕಂಡರು ದೇವರಿಗೆ. ಅವರು ಏನು ಹೇಳ್ತಾರೆ ಅಂದರೆ, ದೂರ ಇದ್ದು ದೇವರ ಆಗಿನ ಕಾಲದಲ್ಲಿ ಅವರನ್ನು ಮನೆಯಲ್ಲಿ ಸೇರಿಸ್ಕೊಳ್ತಾ ಇರಲಿಲ್ಲ, ಊರಲ್ಲಿ ಸೇರಿಸ್ಕೊಳ್ತಿರಲಿಲ್ಲ. ಅದಕ್ಕಾಗಿ ಊರ ಹೊರಗಡೆ ದಾರಿಯಲ್ಲಿದ್ದಾಗ ಅವರು ಸ್ವಾಮಿಯನ್ನು ನೋಡಿ, ಗುರುವೇ ಯೇಸುವೆ, ನನ್ನ ಮೇಲೆ ದಯವಿಡು, ನಮ್ಮನ್ನು ಕರುಣಿಸು ಎಂದು ಕೂಗುತ್ತಾ ಇದ್ದರು. ಆಗ ದೇವರು ಏನು ಹೇಳ್ತಾರೆ, ಹೋಗಿ ನಿಮ್ಮ ಮೈಯನ್ನು ಯಾಜಕನಿಗೆ ತೋರಿಸಿಕೊಳ್ಳಿ ಅಂತ ಹೇಳಿದ ಕೂಡಲೇ ಅವರು ಹೋಗುತ್ತಿರುವಾಗ ದಾರಿಯಲ್ಲೇ ಸ್ವಸ್ಥ ಹೊಂದುತ್ತಾರೆ. ಆವಾಗ ಅವರು ತನ್ನ ಮೈಯನ್ನು ಚೆಕ್ ಮಾಡಿಕೊಂಡು ಯಾಜಕನಿಗೆ ತೋರಿಸಿ ವಾಪಸ್ ಬರುವಂಥ ಸಮಯದಲ್ಲಿ ಬರೀ ಒಬ್ಬನು ಸಮಾರ್ಯದವನು ಮಾತ್ರ ಬಂದು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಲು ಬರ್ತಾನೆ. ಸಂತೋಷವಾಗಿ ಕುಣಿದಾಡುತ್ತಾ ಓಡಾಡುತ್ತಾ ದೇವರ ನಾಮಕ್ಕೆ ಸ್ತೋತ್ರವಾಗಲೆಂದು ಸ್ತುತಿ ಮಾಡಿ ಕರ್ತನ ಪಾದದಲ್ಲಿ ಅಡ್ಡಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿ ಆತನಿಗೆ ಧನ್ಯವಾದವನ್ನು ತಿಳಿಸ್ತಾನೆ. ಆಗ ದೇವರು ಹೇಳ್ತಾರೆ, 10 ಜನ ಕುಷ್ಠರೋಗಿಗಳು ಸ್ವಸ್ಥರಾದರಲ್ಲವೇ, ಇನ್ನೂ 9 ಜನ ಎಲ್ಲಿ ಅಂತ ಕೇಳಿದಾಗ ಆತನು ಏನು ಹೇಳಿಕ್ಕಾಗಲ್ಲ, ಯಾಕಂದರೆ ಅವರು ಬರಲಿಲ್ಲ. ಅದಕ್ಕಾಗಿ ಕಾರಣ ಏನಂತಂದರೆ, ಇಲ್ಲಿ ಯಾರೇ ಕೆಲವರೊಬ್ಬರು ಲೋಕದಲ್ಲಿ ಕೂಡ ನೀವುಗಳು ಕೆಲವರು ಉಪಕಾರ ಮಾಡಿದ್ದನ್ನು ನೆನಪಿಡ್ತಾರೆ, ಕೆಲವರು ಮೂರ್ಖರಂತೆ ಮರೆತು ಬೇರೆ ಥರನೇ ವರ್ತನೆ ಮಾಡ್ತಾರೆ. ಯಾಕಂದರೆ ಅವರು ಮಾಡಿದಾರೋ ಇಲ್ಲೋ ಅನ್ನಿಸ್ಕೊಂಡಂಗೆ. ಅದು ತಪ್ಪು. ಯಾಕಂದರೆ ನಿಜವಾಗಿ ಲೋಕದಲ್ಲಿ ಮನಸ್ಸಾಕ್ಷಿಯಿಂದ ಬದುಕುವವರು, ಮನುಷ್ಯರಾದ ದೇವರ ಭಯಭಕ್ತಿಯಲ್ಲಿ ಉಳ್ಳವರು, ನಿಜ ಜೀವನ ನಡೆಸುವಂಥವರು ಎಂದಿಗೂ ಆ ರೀತಿ ಮಾಡಲ್ಲ. ಯಾಕಂದರೆ ಹೌದು, ದೇವರು ನಮಗೆ ಇಷ್ಟು ವರ್ಷಗಳಿಂದ ನಾವು ಜನರನ್ನು ಆಚೆ ಇದ್ದಿದ್ದೀವಿ, ಊರಲ್ಲಿ ನಮಗೆ ಬಿಡ್ತಿರಲಿಲ್ಲ, ನಾವು ಎಂಥ ಕಷ್ಟದಲ್ಲಿದ್ದೀವಿ, ದೇವರು ಇದರಿಂದ ಪಾರು ಮಾಡಿದನಲ್ಲ ಅನ್ನೋ ಒಂದು ನೆನಪು ಮಾಡಿಕೊಂಡು ಆ ಸಮಾರ್ಯದನೊಬ್ಬನೇ ಬಂದು ದೇವರನ್ನು ಧನ್ಯವಾದ ಹೇಳ್ತಾನೆ. ಆದರೆ ಉಳಿದ ಜನ ಇಬ್ರಿಯ ಯಹೂದ್ಯರು ಇರ್ತಾರೆ, ಅವ್ರು ಯಾರೂ ಬರೋದಿಲ್ಲ. ದೇವರು ಅದಕ್ಕೆ ಮನಸ್ಸಿಗೆ ತುಂಬ ವ್ಯಸನವಾಗ್ತದೆ. ಅದೇ ರೀತಿ ಲೌಕಿಕದಲ್ಲಿ ತಂದೆ ತಾಯಿಗಳಿಗೂ ಕೂಡ ಮಕ್ಕಳು ಇದೇ ರೀತಿ ವ್ಯಸನವನ್ನು ಕೊಡುವಂಥ ಸಮಯ ಈ ಕಾಲದಲ್ಲಿ ಬಂದಿದೆ. ಯಾಕಂದರೆ ಎಷ್ಟೋ ಜನರು ವಯಸ್ಸಾದ ಮೇಲೆ ಮಕ್ಕಳು ತನ್ನ ತಂದೆ ತಾಯಿಗಳನ್ನು ಮರೆತು ಬಿಡ್ತಾರೆ. ಅಂದರೆ ಕೃತಜ್ಞತಾ ಸ್ತುತಿ ಅಂದರೆ ಅವರು ನಮಗೆ ಮಾಡಿದ್ದಾರೆ, ನಾವು ಅವರು ಕಷ್ಟದಲ್ಲಿ ನೋಡ್ಕೊಳ್ಬೇಕೆನ್ನೋ ಜ್ಞಾನ ವಿವೇಕ ಅವರಿಗಿಲ್ಲ. ಯಾಕಂದರೆ ಯಾರ್ಯಾರು ದೇವರ ಭಯಭಕ್ತಿಯಲ್ಲಿ ಇರ್ತಾರೋ ಅವರು ಮಾತ್ರ ಇದನ್ನು ನೆನಪು ಮಾಡ್ತಾರೆ. ಆದರೆ ದೇವರೇ ಇಲ್ಲ, ನಾವು ನಮ್ಮನ್ನು ನಾವೇ ಇದ್ದೀವಿ ಅನ್ನೋ ಒಂದು ಸ್ವಾರ್ಥ ಬುದ್ಧಿ ಇದ್ದಂಥವ್ರು ಮೂರ್ಖರು ಮಾತ್ರ ಈ ರೀತಿ ಮಾಡೋದಿಲ್ಲ. ಅದಕ್ಕಾಗಿ ದೇವರ ವಾಕ್ಯ ಇವತ್ತು ಹೇಳ್ತದೆ, ಯಾರ್ಯಾರು ಈ ರೀತಿ ದೇವರ ಭಯಭಕ್ತಿಯಲ್ಲಿ ಇರ್ತಾರೋ ಅವರು ಎಂದಿಗೂ ಉಪಕಾರ ಸ್ತುತಿ ಮಾಡದೇ ಇರೋದಿಲ್ಲ, ಮಾಡೇ ಮಾಡ್ತಾರೆ. ಹೇಗೆ ಸಮಾರ್ಯದವನು ಬಂದು ಕಾಲಿಗೆ ಅಡ್ಡ ಬಿದ್ದು ಧನ್ಯವಾದ ಹೇಳಿದನೋ ಅದೇ ಪ್ರಕಾರ. ಅದಕ್ಕಾಗಿ ನೀವುಗಳು ಇಂದಿನ ಮೇಲೆ ಮನಸ್ಸಾಕ್ಷಿಯಿಂದ ಜೀವಿಸೋಣ. ದೇವರು ಬರೆಯುವ ಸಮಯದಲ್ಲಿ ತಪ್ಪು ಯಾವುದನ್ನು ತಿಳಿದುಕೊಂಡು ಒಳ್ಳೆಯ ಮಾರ್ಗದಲ್ಲಿ ನಡಿಬೇಕಂತ ದೇವರ ಇಚ್ಛೆ ಅದೇ, ಅದರಂತೆ ನಡೆದುಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಅತಿ ಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡೋ ಪರಮ ಪ್ರೀತಿಯುಳ್ಳ ಕರ್ತನೇ, ಅಪ್ಪ ಯೇಸುವೆ, ಈ ಸಮಯದಲ್ಲಿ ನಾವು ಒಬ್ಬರನ್ನೊಬ್ಬರು ಧನ್ಯವಾದ ಹೇಳಬೇಕಂದ್ರೆ ಏನಾದರೂ ಒಂದು ಉಪಕಾರ ಮಾಡಿದಾಗ ನಾವು ಥ್ಯಾಂಕ್ಸ್ ಅಂತ ಹೇಳ್ತೇವೆ. ಆ ರೀತಿ ಮಾಡೋದು ಉತ್ತಮವಾಗಿದ್ದು. ಅದಕ್ಕಾಗಿ ಒಳ್ಳೆಯ ಮನಸ್ಸಾಕ್ಷಿ ಇದ್ದವರು ಅದನ್ನು ಮಾಡ್ತಾರೆ, ಕೆಲವರು ಮೂರ್ಖರು ಮಾಡೋದಿಲ್ಲ. ಆದರೆ ದೇವರು ಹೇಳ್ತಾನೆ, ದೇವರಲ್ಲಿ ಯಾರು ಭಯಭಕ್ತಿ ಉಳ್ಳವರಾಗಿರ್ತಾರೋ ಆತನು ಕೃತಜ್ಞತೆ ಉಳ್ಳವರು ಆಗಿರ್ತಾರೆ. ಆ ಕೃತಜ್ಞತೆ ಉಳ್ಳವರಾಗಿರುವುದಕ್ಕೆ ನೀವುಗಳು ಮುಂದಾಗೋಣ. ಅದಕ್ಕಾಗಿ ಸ್ವಾಮಿ, ನಿನ್ನ ಆಶೀರ್ವಾದ ಮೂಲಕವಾಗಿ ನಿನ್ನ ಒಳ್ಳೆಯ ಮಕ್ಕಳಾಗಿ ಜೀವಿಸುವಂತೆ ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್.